ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 5 ವಿಷಯ ಪಾಸ್ ಆದರೆ 2 ವಿಷಯ ಪಾಸ್ ಮಾಡ್ತಾರೆ. ನಿಜನ? ಹೌದು, ಅದು ಗ್ರೇಸ್ ಮಾರ್ಕ್ಸ್ ಅಪ್ಲಿಕಬಲ್ ಆಗುತ್ತೆ. ಹೇಗೆ, ಯಾರಿಗೆ ಅಪ್ಲಿಕಬಲ್ ಆಗುತ್ತೆ, ಕಂಡೀಷನ್ ಇದೆ, ಸುಮ್ಮನೆ ಎಲ್ಲರೂ ಕೂಡ ಕೊಡೋದಿಲ್ಲ, ಎಲ್ಲ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. 5 ವಿಷಯ ಪಾಸ್ ಆದರೆ 2 ವಿಷಯನ ಅವರು ಪಾಸ್ ಮಾಡ್ತಾರೆ. ನಿಜ. ಏನಂದರೆ ನಿಮಗೆ ನಿಯಮ ಇತ್ತು, ರೂಲ್ಸ್ ಇತ್ತು ಈ ಹಿಂದೆ. ಅಂದರೆ ಕಳೆದ ಬಾರಿ ನಿಯಮ ಏನಿತ್ತಂದರೆ 5% ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡೋ ನಿಯಮ ಇತ್ತು. ಯಾರೆಲ್ಲ ಇನ್ನೇನು ಕೆಲವೇ ಅಂಕಗಳಲ್ಲಿ, ಇನ್ನೇನು ಜಸ್ಟ್ 1, 2, 3, 4 ಆ ರೀತಿ ಇನ್ನು ಕೆಲವೇ ಅಂಕ ತೆಗೆದಿದ್ರೆ ಅವರು ಪಾಸ್ ಆಗ್ತಿದ್ರು. ಅಂಥವರಿಗೆ 5% ಗ್ರೇಸ್ ಮಾರ್ಕ್ಸ್ನ ನೀಡಿ ಪಾಸ್ ಮಾಡೋ ರೂಲ್ಸ್ ಇತ್ತು, ಆ ನಿಯಮ ಇತ್ತು. ಕಳೆದ ವಾರ ಏನಿತ್ತು ಅಂದರೆ ಈ ಹಿಂದೆ ಎಲ್ಲ ಒಂದು ಭಾಷಾ ವಿಷಯ, ಒಂದು ನಿಮ್ಮದು ಭಾಷಾ ವಿಷಯ, ಇನ್ನೊಂದು ಮುಖ್ಯ ವಿಷಯ, ಒಂದು ಭಾಷಾ ವಿಷಯ, ಒಂದು ಮುಖ್ಯ ವಿಷಯ, ಆ ರೀತಿ ಕಂಪಲ್ಸರಿ ಕೊಡಬೇಕು ಅಂತೇಳಿ ರೂಲ್ಸ್ ಇತ್ತು. ಅದನ್ನು ಈಗ ತಿದ್ದುಪಡಿ ಮಾಡಿದ್ದಾರೆ. ಈಗ ಆ ರೀತಿ ಇಲ್ಲ, ಭಾಷಾ ವಿಷಯ ಅದೇ ರೀತಿ ಒಂದು ಮುಖ್ಯ ವಿಷಯದಲ್ಲೇ 5 ಮಾರ್ಕ್ಸ್ ಕೊಡಬೇಕು ಅಂತ. ಈ ಬಾರಿ ಯಾವುದೇ 2 ವಿಷಯ, ಗುಡ್ ನ್ಯೂಸ್ ಏನಂದರೆ ಯಾವುದೇ 2 ವಿಷಯದಲ್ಲಿ, ಒಂದು ಭಾಷಾ ಒಂದು ಮೇನ್ ವಿಷಯ ಅಂತ ಯಾವುದೂ ಇಲ್ಲ. ನಿಮಗೆ ಇರೋ ಸಬ್ಜೆಕ್ಟಲ್ಲಿ 6 ವಿಷಯದಲ್ಲಿ ಯಾವುದಾದ್ರೂ ಆಯಿತು, 2 ವಿಷಯದಲ್ಲಿ ನಿಮಗೆ 5% ಗ್ರೇಸ್ ಅಂಕ ನೀಡಿ ನಿಮ್ಮನ್ನು ಪಾಸ್ ಕೂಡ ಮಾಡೋದಕ್ಕೆ ಪ್ರಾವಿಷನ್ ಕೂಡ ಇದೆ, ಈಗಲೂ ಕೂಡ ಇದೆ, ಅಪ್ಲಿಕಬಲ್ ಆಗುತ್ತೆ. 5 ವಿಷಯದಲ್ಲಿ ನೀವು ಪಾಸ್ ಆಗಿರೋ ಅಂದ್ಕೊಳ್ಳಿ. ಇನ್ನು 2 ವಿಷಯದಲ್ಲಿ ನೀವು ಇನ್ನೇನು 2 ರಿಂದ 3 ಅಂಕಗಳನ್ನು ನೀವು ತೆಗೆದಿದ್ದರೆ ಪಾಸ್ ಆಗಬೇಕಿತ್ತು. ಅಂಥ ವಿದ್ಯಾರ್ಥಿಗಳಿಗೆ ಈ ಗ್ರೇಸ್ ಮಾರ್ಕ್ಸ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇದು ನಿಜ. ನಿಮಗೆ ಗೊತ್ತಿರೋ ಹಾಗೆ ನೀವೇನಾದರೂ ಇದಕ್ಕೆ ಎಲಿಜಿಬಲ್ ಆಗಬೇಕಂದ್ರೆ, ನಿಮಗೇನಾದರೂ ಗ್ರೇಸ್ ಮಾರ್ಕ್ಸ್ ತೆಗಬೇಕಂದ್ರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಇನ್ನೇನು ಜಸ್ಟ್ ಪಾಸ್ ಆಗಬೇಕು, 600 ಅಂಕಗಳಿಗೆ ನೀವು 210 ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಅಂದರೆ 100ಕ್ಕೆ 35 ತೆಗೆದ್ರೆ ಪಾಸ್ ಆಗ್ತೀರಾ. ಟೋಟಲ್ ಹೇಳ್ತಾ ಇದ್ದೀನಿ, 600ಕ್ಕೆ 210 ಅಂಕಗಳನ್ನು ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಅಂಥವರು ಯಾರೂ ಆಗೋದಿಲ್ಲ, ರೀಚ್ ಆಗೋಕ್ಕೆ ಆಗೋದಿಲ್ಲ. ಇನ್ನೇನು 1, 2, 3, 4 ಅಂಕಗಳ ತೆಗೆದ್ರೆ ನೀವು ಪಾಸ್ ಆಗಬೇಕು ಅಂತ ಇತ್ತು, ಅಂಥವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಹೇಳಿರೋ ಹಾಗೆ ಯಾವುದಾದ್ರೂ 2 ವಿಷಯದಲ್ಲಿ ನಿಮಗೆ ಕೊಡ್ತಾರೆ, ಇಂಥ ವಿಷಯದಲ್ಲಿ ಕೊಡಬೇಕು, ಇದೇ ವಿಷಯದಲ್ಲಿ ಕೊಡಬೇಕು ಅಂತೇಳಿ ಇಲ್ಲ. ಹಂಗಂದ್ರೆ ನಿಮಗೆ ಸುಮ್ಮನೆ 5, 10 ಮಾರ್ಕ್ಸ್ ಎಲ್ಲ ಕೊಡೋದಿಲ್ಲ. ಮ್ಯಾಕ್ಸಿಮಮ್ ಇಂತಿಷ್ಟೊಂದು ಲಿಮಿಟ್ ಇದೆ. ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ಸ್ಟಡಿ ಮಾಡ್ಕೊಂಡು ಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇಷ್ಟು ಲಿಮಿಟ್ ಇದೆಯಾ ಅಂತ ಹೇಳಿ. ಸದ್ಯಕ್ಕೆ ಗೊತ್ತಿರೋ ಪ್ರಕಾರ 5% ಗ್ರೇಸ್ ಮಾರ್ಕ್ಸ್ನ ಕೂಡ ನೀಡಿ ನಿಮ್ಮನ್ನು ಪಾಸ್ ಮಾಡ್ತಾರೆ. ಹೇಗೆ ಪಾಸ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ 100ಕ್ಕೆ 35, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 100ಕ್ಕೆ ಒಂದು ವಿಷಯದಲ್ಲಿ ನೀವು 35 ಅಂಕಗಳು ತೆಗಿಬೇಕು. ನಿಮ್ಮನ್ನು 35 ಅಂಕಗಳನ್ನು ತೆಗೆದ್ರೆ ನಿಮ್ಮನ್ನು ಪಾಸ್ ಕೂಡ ಮಾಡ್ತಾರೆ. ಯಾವುದೊಂದು ವಿದ್ಯಾರ್ಥಿ, ಫಾರ್ ಎಕ್ಸಾಂಪಲ್ ನಾನು ನೆನ್ಕೊಳ್ಳಿ, 100ಕ್ಕೆ 35 ತೆಗಿಬೇಕಾಗುತ್ತೆ. ಎಲ್ಲ ವಿಷಯದಲ್ಲಿ, ಉಳಿದ ಎಲ್ಲ ವಿಷಯಗಳಲ್ಲಿ ನಾನು ಪಾಸ್ ಆಗಿರ್ತೀನಿ. ಬಟ್ ಆ ವಿಷಯದಲ್ಲಿ ಮಾತ್ರ 100ಕ್ಕೆ ನನಗೆ 32 ಬರುತ್ತೆ. 100ಕ್ಕೆ 32 ಬರುತ್ತೆ. ಇನ್ನು 3 ಅಂಕಗಳು ಬಂದರೆ ನಾನು ಪಾಸ್ ಆಗಬೇಕು ಅಂತ ಇರುತ್ತೀನಿ. ಆಗ ಏನು ಮಾಡ್ತಾರೆ ಅಂದರೆ, ಆಗ ಗ್ರೇಸ್ ಮಾರ್ಕ್ಸ್ ಕೂಡ ಅಪ್ಲಿಕಬಲ್ ಆಗುತ್ತೆ. 3 ಅಂಕಗಳನ್ನು ಕೊಟ್ಟು ನಮ್ಮನ್ನು ಪಾಸ್ ಮಾಡ್ತಾರೆ. ಇದು ಮ್ಯಾಕ್ಸಿಮಮ್ ಓನ್ಲಿ 2 ವಿಷಯದಲ್ಲಿ, ಮ್ಯಾಕ್ಸಿಮಮ್ 2 ವಿಷಯದಲ್ಲಿ ಮಾತ್ರ ನಿಮಗೆ ಪಾಸ್ ಕೂಡ ಮಾಡ್ತಾರೆ. ಬರೋ 6 ವಿಷಯದಲ್ಲೂ ಕೂಡ ಈ ರೀತಿ ನೀವು ಜಸ್ಟ್ ಪಾಸ್ ಆಗಬೇಕಾಗುತ್ತೆ. ಅಂಥವ್ರನ್ನ ಎಲ್ಲ 6 ವಿಷಯದಲ್ಲೂ ಕೂಡ ನಿಮ್ಮನ್ನು ಮಾರ್ಕ್ಸ್ನ ಕೊಟ್ಟು ನಿಮ್ಮನ್ನು ಪಾಸ್ ಮಾಡೋದಿಲ್ಲ. ಮ್ಯಾಕ್ಸಿಮಮ್ ಇದಕ್ಕೆ ಲಿಮಿಟ್ ಇದೆ. ಮ್ಯಾಕ್ಸಿಮಮ್ 2 ವಿಷಯ ಅಷ್ಟೇ, 2 ವಿಷಯದಲ್ಲಿ ಅಷ್ಟೇ ನಿಮಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಇದಕ್ಕೆ ಲಿಮಿಟ್ ಇದೆ, 5% ಅಷ್ಟೇ ನಿಮಗೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ. 5% ಅಂದರೆ ನಿಮಗೆ ಗ್ಯಾಪ್ ನೋಡ್ಕೊಳ್ಳಿ. 100ಕ್ಕೆ 5 ಅಂಕಗಳು ಮಾತ್ರ, ಮೀನ್ಸ್ 100ಕ್ಕೆ 5 ಅಂಕಗಳು ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ. 100ಕ್ಕೆ ನೀವು 30 ತೆಗೆದಿದ್ದೀರಾ ಅಂದ್ಕೊಳ್ಳಿ, 100ಕ್ಕೆ ನೀವು 30 ತೆಗೆದಿದ್ದೀರಾ, ಗ್ರೇಸ್ ಮಾರ್ಕ್ಸ್ ಎಷ್ಟಿದೆ? 5 ಇದೆ, 5 ಆ್ಯಡ್ ಆಗುತ್ತೆ ಅಷ್ಟೇ. ಅಥವಾ ನೀವು 32 ತೆಗೆದಿರ್ತೀರ, ಗ್ರೇಸ್ ಮಾರ್ಕ್ಸ್ 5% ಇದೆ, ಆ್ಯಡ್ ಆಗುತ್ತೆ. ಅಥವಾ 34 ತೆಗೆದಿರ್ತೀರ, ಗ್ರೇಸ್ ಮಾರ್ಕ್ಸ್ ಇದೆ, ಆ್ಯಡ್ ಆಗುತ್ತೆ. 35 ತೆಗಿತೀರಾ, ಗ್ರೇಸ್ ಮಾರ್ಕ್ಸ್ ಆ್ಯಡ್ ಆಗುತ್ತಾ? ಇಲ್ಲ. ಯಾಕೆ ಬೇಕು ಗ್ರೇಸ್ ಮಾರ್ಕ್ಸು? ಆಲ್ರೆಡಿ ನೀವು ಪಾಸ್ ಆಗಿದ್ದೀರಾ, ಗ್ರೇಸ್ ಮಾರ್ಕ್ಸ್ ಅವಶ್ಯಕತೆ ಇಲ್ಲ. ಈ ರೀತಿ ಇದೆ. 5% ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರೆ. ಕೆಲವರು ಜನ ಕಮೆಂಟ್ ಮಾಡ್ಬೋದು ಫೇಕ್ ಅಂತ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ದು DM ಮಾಡಿ, ನಿಮಗೆ ಸಂಪೂರ್ಣ ದಾಖಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೂಲ್ಸ್ ಪ್ರಕಾರ. ಇದು ಮ್ಯಾಕ್ಸಿಮಮ್ ನಿಮಗೆ 2 ವಿಷಯದಲ್ಲಿ ಮಾತ್ರ ನಿಮಗೆ ಕೊಡ್ತಾರೆ. ಇದು ಈಗಿನ ನಿಯಮ ಅಲ್ಲ, ಈ ಹಿಂದೆ ಕೂಡ ಇತ್ತು. ಬಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರುತ್ತೆ. ನೀವು ನಿಮ್ಮ ರಿಸಲ್ಟ್ ಶೀಟ್, ನಿಮ್ದು ಯಾರ್ದಾದ್ರೂ ಒಂದು ಹಳೆ ರಿಸಲ್ಟ್ ಶೀಟ್ನ ನೋಡಿದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ನಿಮಗೆ ಜಸ್ಟ್ ಒಬ್ಬ ವಿದ್ಯಾರ್ಥಿಗಳಿಗೆ ಈ ರೀತಿ ಪಾಸ್ನ ಕೂಡ ಮಾಡಿರ್ತಾರೆ. ಇದು ಯಾಕೆ ಅಂದರೆ ಕಷ್ಟಪಟ್ಟು ಓದಿರ್ತಾರೆ. ಇನ್ನು 1, 2 ಕೇವಲ 1, 2 ಮಾರ್ಕ್ಸ್ನಲ್ಲಿ ಫೇಲ್ ಆದರೆ ಅಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ರೂಲ್ಸ್ನ ಹೊಂದಿದ್ದಾರೆ. ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ 2 ವಿಷಯದಲ್ಲಿ ಮಾತ್ರ ನಿಮಗೆ ಈ ರೀತಿ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಾರೆ. ಕೇಳ್ಬೋದು ನೀವು, ಫಾರ್ ಎಕ್ಸಾಂಪಲ್ 100ಕ್ಕೆ 35 ತೆಗಿಬೇಕು, ನಂದು 29, 28, 27 ಬಂತು, ನಮ್ಮನ್ನು ಪಾಸ್ ಮಾಡ್ತಾರಾ ಇಲ್ವಾ ಅಂತ. ಇಲ್ಲ, ಲಿಮಿಟ್ ಇರೋದು 5% ಅಷ್ಟೇ ಕೊಟ್ಟು ಪಾಸ್ ಮಾಡಬೇಕು. 100ಕ್ಕೆ 5 ಅಂಕಗಳು ಅಷ್ಟೇ. 5 ಅಂದರೆ 5. ನಿಮಗೆ ಬೇಕಾ ಬಿಟ್ಟು
100ಕ್ಕೆ 35 ತೆಗಿಬೇಕು ನೀನು 25 26 ತೆಗಿತೀಯಾ, ಇಲ್ಲ, ನೀವು ಫೇಲ್ ಆಗ್ತೀರಾ. ಅದಕ್ಕೋಸ್ಕರ ತಯಾರಾಗಿರಿ. ಈ ರೀತಿ 5% ಅಷ್ಟೇ ಕೊಡ್ತಾರೆ. 5% ಅಂದರೆ 100ಕ್ಕೆ 5 ಆ ರೀತಿ ನಿಮಗೆ ಗೊತ್ತಿರುತ್ತೆ ಕ್ಯಾಲ್ಕುಲೇಟ್ ಮಾಡೋದು. 2 ವಿಷಯದಲ್ಲಿ ನಿಮಗೆ ಕೊಡ್ತಾರೆ ಗರಿಷ್ಠ. ಹಂಗಂತ ನೀವು ಹೆಂಗಿದು ಗ್ರೇಸ್ ಮಾರ್ಕ್ಸ್ ಸಿಗುತ್ತಲ್ಲ, ನಾವು ಓದೋದೇ ಬೇಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ದಯವಿಟ್ಟು ಆ ರೀತಿ ಮಾಡಬೇಡಿ. ಇದು ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಎಷ್ಟು ಓದಬೇಕು ಅಷ್ಟನ್ನ ಓದಿ. ಯಾರು ಕೂಡ ನಾನು ಜಸ್ಟ್ ಪಾಸ್ ಆಗಬೇಕು ಅಂತ ಹೇಳಿ ಓದಬೇಡಿ. ಯಾಕೆ ಅಂದರೆ ನೀವು ಜಸ್ಟ್ ಪಾಸ್ ಆಗಬೇಕು ಅಂತ ಓದಿ ನೀವು 35 ಅಂಕಗಳಿಗೆ ನೀವು ಬರೋದ್ರು ಕೂಡ ಯಾರಿಗೆ ಗೊತ್ತು, 35 ಅಂಕಕ್ಕೆ ಬರೆದ್ರೆ ನಿಮಗೆ 35 ಬರುತ್ತೆ ಅಂತ ಯಾವ್ದಾದ್ರು ಗ್ಯಾರಂಟಿ ಇದೆಯಾ? 40 ಕೂಡ ಬರ್ಬೋದು, ಇಲ್ಲಿ 30 ಕೂಡ ಆಗ್ಬೋದು. ಈ ರೀತಿ 2 ಪಾಸಿಬಿಲಿಟಿ ಇದೆ. ನಿಮಗೆ ಜಾಸ್ತಿ ಆದರೂ ಬರ್ಬೋದು, ಕಡಿಮೆ ಆದರೂ ಬರ್ಬೋದು. ಅದಕ್ಕೋಸ್ಕರ ಯಾವಾಗಲೂ ಕೂಡ ನಾವು ಜಾಸ್ತಿ ದೊಡ್ಡ ಲೆವೆಲಲ್ಲಿ ಇರಬೇಕು, ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತ ಯೋಚನೆ ಮಾಡಿ. ಕನಿಷ್ಠ ನೀವು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಆದರೂ ಕೂಡ ತೆಗಿತೀರಾ, ಒಂದು ರೇಂಜ್ ತೆಗಿತೀರಾ. ನೀವು ಸ್ಟಾರ್ಟಿಂಗ್ ನಿಮ್ಮ ಮೈಂಡ್ ಫಿಕ್ಸ್ ಮಾಡ್ಕೊಬಿಟ್ರೆ ನಾನು ಬರೀ ಜಸ್ಟ್ ಪಾಸ್ ಆಗಬೇಕು, ಬರೀ 35 ತೆಗಿಬೇಕು ಅಂದರೆ ಸಾಧ್ಯತೆ ಕೂಡ ನಿಮ್ಮದು ಕಡಿಮೆ ಆಗೋ ಮಾರ್ಕ್ಸು 30 ಬರೋ ಸಾಧ್ಯತೆ ಕೂಡ ಇದೆ ಅಂತೇಳಿ ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಏನು ಮಾಡ್ಕೊಳ್ಳಿ, ಎರಡು ವಿಷಯದಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಬರೀ 5% ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಇದು ಗ್ಯಾಪ್ನಲ್ಲಿ ಅದು ಆ ರೀತಿ ಗ್ರೇಸ್ ಮಾರ್ಕ್ಸ್ನ ಕೊಟ್ಟ ಮೇಲೆ ನಿಮಗೆ 5 ವಿಷಯದಲ್ಲಿ ನೀವು ಪಾಸ್ ಆದಾಗ ಇನ್ನು ಉಳಿದ ವಿಷಯಗಳಲ್ಲಿ ನಿಮ್ಮನ್ನು ಪಾಸ್ ಕೂಡ ಮಾಡೋದು. ಇದು ನಿಮಗೆ ಕಂಡೀಷನ್. ಇದು ಗ್ಯಾಪ್ ನೋಡ್ಕೊಳ್ಳಿ. ಬೇಕಾದರೆ ನಿಮಗೆ ಪ್ರೂಫ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಇದನ್ನು ಮಾಡಿ ನಾನು ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇದು ಇತ್ತೀಚಿನ ಬದಲಾವಣೆ ಕೂಡ ಮಾಡಿದ್ದಾರೆ. ಇದೇ ರೀತಿ ನಿಮಗೆ PUC ರಿಲೇಟೆಡ್ ಯಾವುದಾದ್ರು ನಿಮಗೆ ಡೌಟ್ ಇದ್ದರೆ, ಯಾವುದಾದ್ರು ನಿಮಗೆ ಸಮಸ್ಯೆ ಇದ್ದರೆ, ಯಾವುದೇ ರೀತಿ ಸಮಸ್ಯೆ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆ ಟಾಪಿಕ್ನ ಚೂಸ್ ಮಾಡಿಕೊಂಡು ಯಾವ ಕಮೆಂಟ್ ಜಾಸ್ತಿ ಬಂದಿರ್ತದೆ ಚೂಸ್ ಮಾಡಿಕೊಂಡು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.